ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ರವಿ ಬೆಳಗೆರೆಯವರ ಅತ್ಯಂತ ಚರ್ಚಿತ ಕೃತಿ ಹೇಳಿ ಹೋಗು ಕಾರಣದ ಬಗ್ಗೆ ಮಾತನಾಡೋಣ. ರವಿ ಬೆಳಗೆರೆ ಅಂದರೆ ಹೆಸರೇ ಸಾಕು. ನೋ ಶುಗರ್ ಕೋಟಿಂಗ್, ನೋ ಫೇಕ್ ರೊಮ್ಯಾನ್ಸ್. ಹಿ ರೈಟ್ಸ್ ಲೈಕ್ ಹಿ ಈಸ್ ನಾಟ್ ಅಫ್ರೇಡ್ ಆಫ್ ಲೂಸಿಂಗ್ ರೀಡರ್ಸ್ ಬಿಕಾಸ್ ಹಿ ಈಸ್ ಬ್ಯುಸಿ ಎಕ್ಸ್ಪೋಸಿಂಗ್ ಟ್ರೂತ್ಸ್. ರವಿ ಬೆಳಗೆರೆ ಅಂದರೆ ಕೇವಲ ಬರಹಗಾರರಲ್ಲ, ಅವರು ಒಂದು ಧೈರ್ಯ, ಒಂದು ಪ್ರಶ್ನೆ, ಒಂದು ಬಂಡಾಯ. ಸಮಾಜದ ಒಳಗುಳಿಗಳನ್ನು, ಮನುಷ್ಯನ ಮನಸ್ಸಿನ ಕತ್ತಲೆಯನ್ನು ನಿರ್ಭೀತಿಯಾಗಿ ತೆರೆದಿಡುವ ಸಾಹಸಿ ಲೇಖಕ. ಹೇಳಿ ಹೋಗು ಕಾರಣ ಎಂಬುದು ಬರೀ ಶೀರ್ಷಿಕೆಯಲ್ಲ, ಅದು ಒಂದು ಪ್ರಶ್ನೆ. ನೀನು ಹೊರಟು ಹೋಗ್ತಾ ಇದೆಯಾ? ದೆನ್ ಅಟ್ಲೀಸ್ಟ್ ಹೇಳಿ ಹೋಗು ಕಾರಣ. ಈ ಸಾಲು ಪ್ರತಿಯೊಬ್ಬರ ಜೀವನಕ್ಕೂ ಎಲ್ಲೋ ಒಂದು ಕಡೆ ತಟ್ಟದೇ ಇರೋದು. ಈ ಕಥೆಯ ಸಾರಾಂಶ ಏನಂದರೆ, ಈ ಕೃತಿ ಮೂಲತಃ ಒಂದು ಸಂಬಂಧದ ಕತೆ. ಆದರೆ ಇದು ಸಾಮಾನ್ಯ ಪ್ರೇಮ ಕಥೆಯಲ್ಲ. ಸ್ಟೋರಿ ಸಿಂಪಲ್ ಇದೆ, ಬಟ್ ಪೇನ್ ಸಿಂಪಲ್ ಇಲ್ಲ. ಟೂ ಪೀಪಲ್, ಒನ್ಸ್ ಕ್ಲೋಸ್, ಒನ್ಸ್ ಇನ್ಸೆಪರಬಲ್, ದೆನ್ ಸಡನ್ಲಿ ಒನ್ ಪರ್ಸನ್ ಲೀವ್ಸ್. ಯಾವುದೇ ಪ್ರಾಪರ್ ಎಕ್ಸ್ಪ್ಲನೇಷನ್ ಇಲ್ಲ, ನೋ ಕ್ಲೋಸರ್, ಜಸ್ಟ್ ಸೈಲೆನ್ಸ್. ಉಳಿದಿರುವಂತಹ ವ್ಯಕ್ತಿ, ವಾಸ್ ಐ ನಾಟ್ ಎನಫ್? ವಾಸ್ ಎವ್ರಿಥಿಂಗ್ ಎ ಲೈ? ಆರ್ ಈಸ್ ಲವ್ ಇಟ್ ಸೆಲ್ಫ್ ಟೆಂಪರರಿ? ಇದು ಯಾವುದಕ್ಕೂ ಬೆಳಗೆರೆಯವರು ಉತ್ತರ ಕೊಡೋದಿಲ್ಲ. ಈ ಪ್ರಶ್ನೆಗಳಿಂದ ಉಂಟಾಗಿರುವಂಥ ಒಂದು ಗಾಯದ ಒಂದು ನೋವನ್ನು ಅನುಭವಿಸೋದಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಪ್ರೀತಿ ಇದೆ, ಆದರೆ ಅದಕ್ಕಿಂತ ಹೆಚ್ಚು ನೋವಿದೆ. ನಂಬಿಕೆ ಇದೆ, ಆದರೆ ಅದಕ್ಕಿಂತ ದೊಡ್ಡ ವಂಚನೆ ಇದೆ. ಆ ವಂಚನೆಯ ಮಾತುಗಳಿದ್ದಾವೆ, ಆದರೆ ಅವುಗಳ ಮಧ್ಯೆ ತುಂಬ ಮೌನ ಕೂಡ ಇದೆ. ಕತೆ ವ್ಯಕ್ತಿಗಳ ಸುತ್ತ ತಿರುಗ್ತಾ ಇರುತ್ತೆ, ಆದರೆ ನಿಜವಾಗಿ ಇದು ಮನಸ್ಸಿನ ಒಳಗಡೆಯ ಪ್ರಯಾಣ. ಯಾರೋ ಒಬ್ಬನು ಹೊರಟು ಹೋಗ್ತಾನೆ. ಹಿಂದೆ ಉಳಿದವನು ಪ್ರಶ್ನೆಗಳನ್ನಷ್ಟೇ ಅಲ್ಲ, ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಬರ್ತಾನೆ. ಯಾಕೆ ಹೀಗಾಯಿತು? ಯಾರು ತಪ್ಪು ಮಾಡಿದ್ರು? ತಪ್ಪನ್ನೋದೇ ಏನಾದರೂ ಇದೆಯಾ? ನಾನು ತಪ್ಪು ಮಾಡಿದ್ದೀನಾ? ಈ ಪ್ರಶ್ನೆಗಳೇ ಈ ಪುಸ್ತಕದ ಒಂದು ಆತ್ಮ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರವಿ ಬೆಳಗೆರೆಯವರ ಬರವಣಿಗೆ ಅಂದರೆ ಅದು ಸೌಮ್ಯವಾಗಿ ಹರಿಯುವ ನದಿಯಲ್ಲ, ನೇರವಾಗಿ ಎದೆಯ ಮೇಲೆ ಬಡಿದುಕೊಳ್ಳುವ ಒಂದು ದೊಡ್ಡ ಅಲೆ. ರವಿ ಬೆಳಗೆರೆ ರೈಟಿಂಗ್ ಸ್ಟೈಲ್ ಅಂದರೆ ಇಟ್ ಡಸಂಟ್ ಕೇರ್ಸ್ ಯು, ಇಟ್ ಸ್ಲ್ಯಾಪ್ಸ್ ಯು ಅವೇಕ್. ಲ್ಯಾಂಗ್ವೇಜ್ ರಾ ಇದೆ, ಡೈಲಾಗ್ ಶಾರ್ಪ್ ಇದೆ, ಸೆಂಟೆನ್ಸಸ್ ಶಾರ್ಟ್, ಬಟ್ ಇಂಪ್ಯಾಕ್ಟ್ ಇಸ್ ವೆರಿ ಡೇಂಜರಸ್. ಭಾಷೆಯ ನೇರ, ಸ್ಪಷ್ಟ, ಅಲಂಕಾರವಿಲ್ಲದ ಸತ್ಯ. ವಾಕ್ಯಗಳು ಚಿಕ್ಕದಾಗಿರ್ಬೋದು, ಆದರೆ ಅರ್ಥ ಭಾರಿಯಾಗಿದೆ. ಕೆಲ ಸಾಲುಗಳು ಓದಿದ ತಕ್ಷಣ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತವೆ. ಅವರು ಉಪದೇಶವನ್ನು ಕೊಡೋದಿಲ್ಲ, ಓದುಗನ ಕೈ ಹಿಡಿದು ನೀನೇ ನಿರ್ಧಾರ ಮಾಡ್ಕೋ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಯು ಡೋಂಟ್ ರೀಡ್ ದಿಸ್ ಬುಕ್ ಪೀಸ್ಫುಲ್ಲಿ, ಯು ರೀಡ್ ಇಟ್ ವಿತ್ ಎ ಹೆವಿ ಚೆಸ್ಟ್. ಈ ಕೃತಿಯ ಪಾತ್ರ ವಿಶ್ಲೇಷಣೆ ಏನಂದರೆ, ಈ ಪುಸ್ತಕದ ಪಾತ್ರಗಳು ನಮಗೆ ಹೊಸಬರಂತೆ ಕಾಣೋದಿಲ್ಲ. ಅವರು ನಮ್ಮ ಸ್ನೇಹಿತರಾಗಿರಬಹುದು, ನಮ್ಮ ಹಳೆಯ ಪ್ರೀತಿಯಾಗಿರಬಹುದು, ಅಥವಾ ಕೆಲವೊಮ್ಮೆ ನಾವೇ ಆಗಿರಲೂಬಹುದು. ಇಲ್ಲಿನ ಪ್ರಮುಖ ಪಾತ್ರಗಳು ಪರಿಪೂರ್ಣರಲ್ಲ. ಅವರು ತಪ್ಪನ್ನು ಮಾಡ್ತಾರೆ, ತಪ್ಪುಗಳನ್ನು ಒಪ್ಕೊಳ್ಳೋದಕ್ಕೆ ಹೆದರ್ತಾರೆ. ಅದೇ ಅವರನ್ನು ನಿಜವಾದ ಮನುಷ್ಯರನ್ನಾಗಿ ಮಾಡ್ತವೆ. ಇಲ್ಲಿ ಕ್ಯಾರೆಕ್ಟರ್ಸ್ ಹೀರೋಸ್ ಇಲ್ಲ, ವಿಲನ್ಸ್ ಇಲ್ಲ. ದೇ ಆರ್ ಕನ್ಫ್ಯೂಸ್ಡ್, ದೇ ಆರ್ ಸೆಲ್ಫಿಶ್, ದೇ ಆರ್ ಸ್ಕೇರ್ಡ್, ಎಕ್ಸಾಕ್ಟ್ಲಿ ಲೈಕ್ ಅಸ್. ಬೆಳಗೆರೆ shows how people don't live because they hate. They live because they don't have courage to stay. ಇರೋದಕ್ಕೆ ಧೈರ್ಯ ಇಲ್ಲ. The truth hurts more than betrayal. ಪಾತ್ರಗಳ ಮನಸ್ಥಿತಿ, ಅವರ ಒಳ ಹೋರಾಟ, ಅವರ ನಿರ್ಧಾರಗಳ ಪರಿಣಾಮ ಇವೆಲ್ಲವೂ ಕಥೆಯನ್ನು ಇನ್ನಷ್ಟು ಆಳವಾಗಿಸ್ತವೆ. ಈ ಹೇಳಿ ಹೋಗು ಕಾರಣ ಕೃತಿ ಇಂದಿನ ಸಮಾಜಕ್ಕೆ ತುಂಬ ಹತ್ತಿರವಾಗಿದೆ. ಈ ಕೃತಿ ಮಾತನಾಡುತ್ತೆ ಸಂಬಂಧಗಳಲ್ಲಿ ಹೆಚ್ಚುತ್ತಿರುವ ಅಸ್ಪಷ್ಟತೆ, ಕ್ಲಾರಿಟಿನೇ ಇಲ್ಲ, ಮಾತನಾಡದೆ ದೂರ ಹೋಗುವ ಸಂಸ್ಕೃತಿ, ಸ್ವಾರ್ಥ ಮತ್ತು ಸ್ವಾತಂತ್ರ್ಯದ ನಡುವಿನ ಗೊಂದಲ, ನಗರ ಜೀವನದ ಒಂಟಿತನ. ಇಂದಿನ ಯುವಜನತೆಗೆ ಈ ಪುಸ್ತಕ ಒಂದು ಕನ್ನಡಿ ಇದ್ದಂತೆ. ನಾವು ಪ್ರೀತಿ ಮಾಡ್ತೀವ ಅಥವಾ ಬಳಸಿಕೊಂಡು ಬಿಟ್ಬಿಡ್ತೀವ? ನಾವು ದೂರ ಹೋಗೋದಕ್ಕೆ ಕಾರಣ ಹೇಳ್ತೀವ? ನಮಗೆ ಯಾರಾದರೂ ದೂರ ಮಾಡಿರೋರು ಕಾರಣ ಹೇಳಿದಾರಾ? ನಿಮಗೇನಾದರೂ ಹ್ಯಾಪಿ ಎಂಡಿಂಗ್ಸ್, ಕ್ಯೂಟ್ ರೊಮ್ಯಾನ್ಸ್, ಫೀಲ್ ಗುಡ್ ವೈಬ್ಸ್ ಥರ ಬೇಕಿದ್ರೆ ಈ ಕಥೆಯನ್ನು ಬಿಟ್ಟುಬಿಡಿ. ಬಟ್ ಇಫ್ ಯು ವಾಂಟ್ ಅ ಟ್ರತ್, ಎಮೋಷನಲ್ ಮೆಚುರಿಟಿ, ಸೆಲ್ಫ್ ರಿಫ್ಲೆಕ್ಷನ್, ದೆನ್ ದಿಸ್ ಬುಕ್ ವಿಲ್ ಸ್ಟೇ ವಿತ್ ಯು ಲಾಂಗ್ ಆಫ್ಟರ್ ಲಾಸ್ಟ್ ಪೇಜ್. ಪದೇ ಪದೇ ನಿಮ್ಮನ್ನು ಕಾಡ್ತಾ ಇರುವಂತಹ ಪುಸ್ತಕ ಇದು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ನನ್ನ ದೃಷ್ಟಿಯಲ್ಲಿ ಈ ಪುಸ್ತಕ ಓದಿದ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕು ಅನಿಸುತ್ತೆ. ಇದು ಮನರಂಜನೆಗಾಗಿ ಓದೋ ಪುಸ್ತಕ ಅಲ್ಲ, ಇದು ಅನುಭವಿಸಲೇಬೇಕಾದಂತಹ ಪುಸ್ತಕ. ಇದರ ಗುಂಗಲ್ಲಿರಬೇಕು, ಇದು ನಶೆನಲ್ಲಿರಬೇಕು. ಈ ಪುಸ್ತಕದಲ್ಲಿ ಇಷ್ಟವಾದ ಅಂಶಗಳೇನೆಂದರೆ, ನಿಜವಾದ ಭಾವನೆಗಳು, ಕೃತಕ ಹ್ಯಾಪಿ ಎಂಡಿಂಗ್ ಇಲ್ಲ, ಮನಸ್ಸನ್ನು ಕಾಡುವ ಪ್ರಶ್ನೆಗಳು. ಸ್ವಲ್ಪ ಕಷ್ಟ ಆಗುವ ಅಂಶ ಏನಂದರೆ, ಕೆಲವರಿಗೆ ಈ ಕೃತಿ ಭಾರಿಯಾಗಿ ಅನಿಸುತ್ತೆ, ಹೆವಿ ಅನಿಸ್ಬಿಡುತ್ತೆ. ಯಾಕಂದರೆ ಇದು ಸತ್ಯವನ್ನು ಮೃದುವಾಗಿ ಹೇಳೋದಿಲ್ಲ. ಸಮ್ ಲೈನ್ಸ್ ವಿಲ್ ಹಾಂಟ್ ಯು, ಸಮ್ ಸಿಚುವೇಶನ್ ವಿಲ್ ಫೀಲ್ ಪರ್ಸನಲ್. ದಟ್ಸ್ ಬೆಳಗೆರೆಸ್ ಮ್ಯಾಜಿಕ್ ಆ್ಯಂಡ್ ಕ್ರಿಯಲ್ಟಿ.
ಒಟ್ಟಾರೆ ಹೇಳಿ ಹೋಗು ಕಾರಣ ಒಂದು ಕಥೆಯಲ್ಲ, ಬರೀ ಕೃತಿಯಲ್ಲ, ಅದು ಒಂದು ಪ್ರಶ್ನೆ. ದಟ್ ಈಸ್ ಅ ಕ್ವಶನ್. ಯಾರಾದರೂ ನಿಮ್ಮ ಜೀವನದಿಂದ ಹೊರಟು ಹೋದಾಗ ಅಥವಾ ನೀವೇ ಯಾರಿಂದಲೋ ದೂರ ಹೋದಾಗ ಈ ಪುಸ್ತಕ ನೆನಪಾಗದೇ ಇರೋದಿಲ್ಲ. ಹೇಳಿ ಹೋಗು ಕಾರಣ ಡಸಂಟ್ ಆಸ್ಕ್ ಯು ಟು ಲವ್, ಪ್ರೀತಿ ಮಾಡು ಅಂತ ಹೇಳಲ್ಲ. ಇಟ್ ಆಸ್ಕ್ ಯು ಟು ಬಿ ರೆಸ್ಪಾನ್ಸಿಬಲ್ ವಿತ್ ಎಮೋಷನ್ಸ್. ಬಿಫೋರ್ ಯು ವಾಕ್ ಅವೇ ಫ್ರಮ್ ಸಮ್ ಒನ್, ಬಿಫೋರ್ ಯು ಚೂಸ್ ಸೈಲೆನ್ಸ್, ರಿಮೆಂಬರ್ ದಿಸ್ ಬುಕ್ ಆ್ಯಂಡ್ ಆಸ್ಕ್ ಯುವರ್ ಸೆಲ್ಫ್, ಇಫ್ ಐ ಲೀವ್ ಐ ವಿಲ್ ಅಟ್ಲೀಸ್ಟ್ ಟೆಲ್ ದ ರೀಸನ್. ನಾನೇನಾದರೂ ಬಿಟ್ಟು ಹೋಗಲೇಬೇಕು ಅಂದಾಗ ಕಾರಣ ಹೇಳಿ ಹೋಗಬೇಕಲ್ವಾ? ನೀವು ಭಾವನಾತ್ಮಕವಾಗಿ ಗಟ್ಟಿಯಾದ ಪುಸ್ತಕಗಳನ್ನು ಇಷ್ಟಪಡ್ತಿದ್ರೆ, ಜೀವನದ ಸತ್ಯಗಳನ್ನು ಓದೋದಕ್ಕೆ ಧೈರ್ಯ ಇದ್ದರೆ, ರವಿ ಬೆಳಗೆರೆಯವರ ಬರಹ ನಿಮ್ಮನ್ನು ಸೆಳೆದಿದ್ರೆ ಈ ಪುಸ್ತಕವನ್ನು ತಪ್ಪದೇ ಓದಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಪುಸ್ತಕದ ಜೊತೆ. ಧನ್ಯವಾದಗಳು.